ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಮಗೆ ಕಾಲೇಜ್ ಫಸ್ಟ್ ಇದೆ, ಓರಿಯೆಂಟೇಷನ್ ಇದೆ. ನನ್ನ ಜೊತೆ ಇವತ್ತು ಗೀತಾ ಇದ್ದಾಳೆ. ಗೀತನ ಔಟ್ಫಿಟ್ ನೋಡಿ. ಸೊ ಇವತ್ತು ಓರಿಯೆಂಟೇಷನ್ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬಂದಮೇಲೆ ತೋರಿಸ್ತೀವಿ, ಅಲ್ಲೋದ್ಮೇಲೆ ಏನೇನು ಮಾಡ್ತಾರೆ ಅಂತ. ಕ್ಯಾಬ್ ಬರಲಿ, ಕ್ಯಾಬ್ ಬಂದಮೇಲೆ ಕಂಟಿನ್ಯೂ ಮಾಡ್ತೀವಿ. ರೀಚ್ ಆಗಿದ್ದೀವಿ. ಇವಾಗ ನಮ್ಮ ಜೊತೆ ಶಿವಾನಿ. ಹಾಯ್ ಹಾಯ್. ಶಿವಾನಿ, ಗೀತಾ ಫ್ರೆಂಡ್ ಇನ್ನೊಬ್ರು ಬರಬೇಕು. ಅವ್ರು ಬಂದಮೇಲೆ ನಾವು ಅಲ್ಲಿ ಸಿ ಬ್ಲಾಕ್ ಇದೆ, ಅಲ್ಲಿ ಹೋಗಬೇಕು. ಇಲ್ಲಿ ಓರಿಯೆಂಟೇಷನ್ ಡೇ ನಡೀತಾ ಇದೆ. ನೋಡಿ ಗೀತಾ. ಗೈಸ್, ನಮ್ಮ ಕಾಲೇಜಲ್ಲಿ ಎಷ್ಟು ಚೆನ್ನಾಗಿ ಊಟ ಕೊಟ್ಟಿದ್ದಾರೆ ಅಂದರೆ ಅವ್ರು ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರಾದರೂ ಒಬ್ರು ಹೇಳಿ. ಅದು ಮದುವೆ ಮನೆಗೆ ಊಟ ಕೊಡ್ತಾರಲ್ವಾ, ಸೇಮ್ ಅದೇ ಥರ ಫೀಲ್ ಇದೆ. ಸೇಮ್ ಹಂಗೆ ಫೀಲ್ ಇದೆ. ಈವನ್ ಐಸ್ ಕ್ರೀಮ್ ಸಹ ಬರ್ತಿಲ್ಲ ನಮ್ಮ ಕಾಲೇಜವರು. ಅದರದ್ದು ದೋಸೆ, ಮಸಾಲೆ ದೋಸೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ದೋಸೆ, ಪಲಾವು ಎಲ್ಲ ಕೊಟ್ಟಿದ್ರು. ಬೀಡ ಒಂದು ಬಿಡಿ, ಐಸ್ ಕ್ರೀಮ್ ಎಲ್ಲ ಕೊಟ್ಟಿದ್ರು. ಸೊ ಗೈಸ್, ಇವಾಗ ನಾವು ಕಾಲೇಜ್ ಮುಗಿಸ್ಕೊಂಡು, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಿ ಮನೆಗೆ ಬಂದಿದ್ದೀವಿ. ಬಿಕಾಸ್ ಪಕ್ಕದಲ್ಲೇ ಇರೋದು ಅವ್ರ ಅಪಾರ್ಟ್ಮೆಂಟು, ಅದಕ್ಕೆ ಚಿಕ್ಕಿ ಮನೆಗೆ ಬಂದಿದ್ದೀವಿ. ಗೀತನ ಕೇಳೋಣ ಕಾಲೇಜ್ ಫಸ್ಟ್ ಹೆಂಗಿತ್ತು ಅಂತ. ಹೆಂಗಿತ್ತು ಗೀತಾ? ಹೆಂಗೆ ಅನ್ನಿಸ್ತು ಊಟ? ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸ್ವಲ್ಪ ಪಾಸ್ಟ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಇಂಪ್ರೆಸ್ ಆಗೋದ್ವಿ ನಮ್ಮ ಕಾಲೇಜ್ ಮೇಲೆ ಊಟದಲ್ಲಿ. ಕ್ಯಾಂಪಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋಣ ಬನ್ನಿ. ಇಲ್ಲಿ ಒಂದು ಪಿಳ್ಳೆ ಇರುತ್ತೆ, ನೋಡೋಣ. ಇದು ಔಟ್ಫಿಟ್ ಅಲ್ಲಿ ಫುಲ್ ಕೇಳಿಸ್ಕೊಂಡು ತಲೆನೋವು ಬಂದು ಹೋಗ್ತಾ ಇದ್ದೀವಿ. ನೋಡೋಣ. ಇಲ್ಲಿ ನಮ್ಮ ಚಿಕ್ಕಿ ಇರಲ್ಲ ಅನಿಸುತ್ತೆ, ನಮ್ಮ ಅಮ್ಮಮ್ಮ ಮತ್ತು ನಮ್ಮ ಪಿಳ್ಳೆ ಇರಬೇಕು. ನೋಡೋಣ ಬನ್ನಿ. ಅಯ್ಯೋ 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 ಅಯ್ಯೋ, ಬಾ, ಎಲ್ಗೋಗ್ತೀಯಾ ಲಿಯಾನ್? ನೋಡಿ ಹೆಂಗಾಡ್ತಾ ಇದೆ ನೋಡಿ. ಯಾರನ್ನ ನೋಡಿದ್ರು ಅವ್ನಿಗೆ ಫುಲ್ ಖುಷಿ. ಯಾಕಂದರೆ ಇಲ್ಲಿ ಯಾರು ಇರಲ್ವಲ್ಲ ಅವನ ಜೊತೆ ಆಟ ಆಡೋಕೆ. ಒಬ್ಬನೇ ಅಪರೂಪಕ್ಕೆ ಬಂದರೆ ಖುಷಿ ಅವನಿಗೆ. ಇದು ಆಕ್ಚುಲಿ ಚೆನ್ನಾಗಿದೆ. ಗೈಸ್, ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಚಿಕ್ಕಿ ಮನೆಯಿಂದ ಬಂದು ಚಿಕ್ಕಿ ಪಾಪುನ ಆಟಾಡ್ಸಕ್ಕೆ ಹೋಗಿದ್ವಿ ಕಾಲೇಜಿಂದ. ನೆಕ್ಸ್ಟು ಅಲ್ಲಿಂದ ಮನೆಗೆ ಬಂದು ರೆಸ್ಟ್ ಮಾಡಿ ಇವಾಗ ಗಾಡಿ ಎತ್ಕೊಂಡು ತಿರ್ಗಾ ಹಂಸವಿಂಗ್ ಕರ್ಕೊಂಡ್ಬರಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಏರ್ ಕಟ್ಗೆ ಹೋಗಬೇಕು, ಅವಳು ಬರ್ತೀನಿ ಅಂತ ಅಂದ್ಲು. ಆದರೆ ಅವಳಿಗೆ ನಾವು ವೆಯ್ಟ್ ಮಾಡಿ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಅವಳು ಮಾತ್ರ ಬರ್ತಾಯಿದ್ದೀನಿ ಕಣೆ ಅಂತ 1 ನಿಮಿಷದಿಂದ ಯಾಮರ್ಸ್ತಾಳೆ. ಇವಾಗ ನಾವೇ ಹೋಗಿ ಕರ್ಕೊಂಡು ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ಎಲ್ಲ ಅವಳೆ ಅಂತ ಇನ್ನೂ ಗೊತ್ತಿಲ್ಲ. 1 ನಿಮಿಷ ಅಂದರೆ ಅವಳು ಇಷ್ಟೊತ್ತು ಕಾಲೇ ಇಲ್ಲಿ ಇರಬೇಕಿತ್ತು. ಇಲ್ಲ ಅಂದರೆ ಎಲ್ಲ ಅವಳೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ಅಲ್ಲಿ ಬರ್ತಾ ಇದ್ದಾಳೆ, ಇರಿ ತೋರಿಸ್ತೀವಿ. ಅವಳು
ಅಲ್ಲಿಂದ ಬರೋಂಗೆ ಇನ್ನೂ ಅರ್ಧ ಗಂಟೆ ಬೇಕಿತ್ತು ಗೈಸ್. ನಾವು ಅರ್ಧ ಗಂಟೆ ಇನ್ನೂ ವೆಯ್ಟ್ ಮಾಡಬೇಕಿತ್ತು ಅಷ್ಟೇ ಇವಳಿಗೋಸ್ಕರ. ನೋಡಿ ಯಾವ ರೇಂಜಿಗೆ ಸ್ಪೀಡಲ್ಲಿ ನಡ್ಕೊಂಡು ಬರ್ತಾವಳೆ ಅಂದರೆ ಇರಿ ತೋರಿಸ್ತೀವಿ ಅಂದ್ಬಿಟ್ಟು ಝೂಮ್ ಮಾಡಿ ಓಡ್ಕೊಂಬರ್ತಿದ್ಲು ಗೈಸ್. ಮಹಾಪ್ರಭು ನೀವೇನು ಇಲ್ಲಿ ಮಗ ತೋರಿಸ್ರಿ ಇರಲಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗೈಸ್ ನೋಡಿ ಇವರಿಬ್ರು ಹೆಂಗೆ ನಿಂತ ಅದು ಆಟ ಆಡೋ ತೋರಿಸ್ತೀನಿ ನಿಂತ್ಕೊಂಡು. ನಾನು ಗೀತಾ ಸಿಕ್ಕಾಪಟ್ಟೆ ಟ್ಯಾನ್ ಆಗಿ ಹೋಗಿದ್ದೀವಿ. ತಿರ್ಗಿ ಹಂದಿಗಳು ತಿರ್ಗ್ದಂಗೆ ತಿರುಗ್ತಾ ಇದ್ದೀವಿ. ನೋಡಿ ಫೇಸ್ ನೋಡ್ಕೊಬ್ರಿ, ಯಾವಾಗಲೂ ಫೇಸ್ ತೋರಿಸ್ತೀನಿ. ನೆಕ್ಸ್ಟ್ ಈಗ ಅವರಿಬ್ಬರು ಮನೆಗೆ ಹೋಗ್ತಿದ್ದಾರೆ, ಕಳ್ಸ್ಕೊಡೋಣ. ಬಾಯ್ 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 ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.